ಬ್ಯಾಗ್ ಸಿಕ್ಕಿದೆಯೇನೋ. ಬಟ್ಟೆ ಎಲ್ಲ ಇಷ್ಟೊಂದು ಕೊಳೆ ಆಗೈತೆ. ನಡಿಯಪ್ಪ ಹೋಗೋದು. ನಾನು ಫುಲ್ ಶರ್ಟ್ ಎಲ್ಲ ಧೂಳಾಗಿದೆ. ನಾನು ಮೊದಲು ಡ್ರೆಸ್ ಚೇಂಜ್ ಮಾಡ್ತೀನಿ. ನೀನೇನು ಹೇಳೋದು ಧೂಳಾಗಿದೆ ಅಂತ ಹೇಳಿ ಬಟ್ಟೆ ಅದ್ಯಾವುದೋ ಬ್ಯಾಗ್ ಸಿಕ್ತು ಅಂತ ಹೇಳ್ಬಿಟ್ಟು ನನ್ನ ಮೈಕೈ ಧೂಳಾಗಿದ್ರು ನಾನು ಬಿದ್ರಿದ್ರು ಜ್ಞಾನ ಇಲ್ಲ. ತಗೊಂಡು ನಿನ್ನ ಬ್ಯಾಗ್. ನನ್ನ ಸ್ನಾನ ಆಯ್ತು. ಇಲ್ಲಿ ಟವಲ್ ಹಾಕಿರ್ತೀನಿ, ನೀನ್ ಬೇಗ ಸ್ನಾನ ಮಾಡ್ಕೊಂಡ್ ಬಾ. ನನಗೆ ಕಿತ್ಕೊಂಡು ಬೇವ್ರು ಹೊಡಿತೈತೆ. ನಾನು ಸ್ನಾನಕ್ಕೆ ಹೋಗ್ತೀನಿ ಕಣಪ್ಪ. ನನಗೆ ಟವಲ್ ಕೊಡು. ಅಲ್ಲೇ ಹಾಕಿದ್ದೆಲ್ಲ ತಗೊಂಡಿಲ್ವಾ? ಇಲ್ಲ ಕಣೋ. ಅಯ್ಯೋ ಕರೆಂಟ್ ಬೇರೆ ಹೋಯ್ತು. ಟವಲ್ ಎಲ್ಲ ಹೋಯ್ತೆ. ಸಿಗ್ತಾನೆ ಇಲ್ಲಲ್ಲೋ. ಸಿಕ್ತು ಮಗ. ಏನಾಯ್ತು? ದೆವ್ವ ತಲೆ ಕೆಟ್ಟೋಗೈತೆ ಅನ್ಸುತ್ತೆ. ಮಲ್ಕೋ. ನಾಳೆ ಬೆಳಗ್ಗೆ ಬೇಗ ಎದ್ದೊಳ್ಬೇಕು. ನಡಿ ಮಲ್ಕೋ. ನೋಡಿ ಹೇ, ಸೂರ್ಯನ ಹತ್ತಿ ಮೇಲೆ ಬಂದವನೇ. ಇವತ್ತೇ ನನಗೆ ಎದ್ದೇ ಇಲ್ಲ ಮಗ. 9 ಗಂಟೆ ಆಯ್ತು. ಆಫೀಸಿಗೆ ಲೇಟ್ ಆಗ್ತಿದೆ. ಏನೇನು ಇವತ್ತು ಕಾಲೇಜ್ಗೆ ಹೋಗಲ್ವಾ? ಯಾಕೋ ಇಷ್ಟೆಲ್ಲ ಸುಡ್ತಿದೆ? ಏನಾಯ್ತು? ಒಂದು ಹಾರರ್ ಮೂವಿ ನೋಡಿದಕ್ಕೆ ಇಷ್ಟೊಂದು ಎದ್ರಕೊಂಡಿದ್ಯಾ? ಹಿಂಗೆ ಆದ್ರೆ ಸರಿ ಆಯ್ತು. ಸರಿ, ಹೋಟ್ಲಿಂದ ತಿಂಡಿ ತಗೊಬಂದು ಬರ್ತೀನಿ. ಇವತ್ತೇನು ತಿಂಡಿ ಮಾಡಕ್ ಹೋಗ್ಬೇಡ. ಟ್ಯಾಬ್ಲೆಟ್ ಕೊಡ್ತೀನಿ, ಮಲ್ಕೊಂಡಿರೋ. ಕಾಲೇಜ್ಗೆ ಹೋಗ್ಬೇಡ, ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡು. ನಾನು ತಿಂಡಿ ತಿನ್ಕೊಂಡು ನಿನಗೂ ತಿಂಡಿ ತಗೊಂಡ್ಬಂದಿದ್ದೀನಿ. ಮಧ್ಯಾಹ್ನಕ್ಕೂ ಸೇರಿಸಿ ತಗೊಂಡ್ಬಂದಿದ್ದೀನಿ. ಎಲ್ಲೂ ಹೊರಗಡೆ ಹೋಗ್ಬೇಡ. ಟ್ಯಾಬ್ಲೆಟ್ ತಗೊಂಡು ಬಂದಿದ್ದೀನಿ. ತಿಂಡಿ ತಗೊಂಡು ಟ್ಯಾಬ್ಲೆಟ್ ತಗೊಂಡು ಕ್ಲಾಸ್ಗೆಲ್ಲೂ ಅಟೆಂಡ್ ಮಾಡಬೇಡ. ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡಿಕೊಂಡು ಆರಾಮಾಗಿ ಮಲಗಿರ್ಬೇಕು ನಾನು ಬರೋ ತನಕ. ರಾತ್ರಿ ಇಬ್ಬರು ಒಟ್ಟಿಗೆ ಊಟ ಮಾಡೋಣ. ನಾನೇ ಹೊರಗಡೆಯಿಂದ ತಗೊಬರ್ತೀನಿ, ಇಲ್ಲ ಎಲ್ಲರೂ ಹೋಗೋಣ. ಅರ್ಥ ಆಗ್ತಿದ್ಯಾ? ಏನು ಅಡುಗೆ ಮಾಡಬೇಡ. ಮೀಟಿಂಗ್ ಇದೆ, ಮೀಟಿಂಗ್ ಮುಗಿಸ್ಕೊಂಡು ಬರ್ತೀನಿ. ಹುಷಾರು, ಎಲ್ಲೂ ಹೋಗ್ಬಾರ್ದು. ಅರ್ಥ ಆಯ್ತಾ? ಹೋಗೋದೇನಾದರೂ ಇದ್ರೆ ನನಗೆ ಮೆಸೇಜಲ್ಲಿ ಕಾಲ್ ಮಾಡು. ಹುಷಾರು, ಎಲ್ಗೂ ಹೋಗ್ಬಾರ್ದು. ಅರ್ಥ ಆಗ್ತಿದ್ಯಾ? ನಾನು ನೋಡಿದ ನಿಜವಾಗ್ಲೂ ದೇವಣ್ಣ ಇಲ್ಲ, ನನ್ನ ಭ್ರಮೇನ ಯಾವುದೂ ಗೊತ್ತಾಗ್ತಾ ಇಲ್ಲ. ಜ್ವರ ಬೇರೆ ಜಾಸ್ತಿ ಆಗ್ತಾ ಇದೆ. ಅವಕ್ಕಿಂತ ಮುಂಚೆ ಟ್ಯಾಬ್ಲೆಟ್ ತೊಗೊಬೇಕು. ಅದಕ್ಕೆ ಬಯಸ್ಕೊಳ್ಬೇಕು.
ಯಾಕೋ ಮನಸ್ಸೇ ಸರಿ ಇಲ್ಲಲ್ಲ ಅವರು. ದೇವಸ್ಥಾನಕ್ಕಾದ್ರು ಹೋಗಿ. ಇದು ಎಲ್ಲಿದೆಯೋ? ಹಲೋ ಹಲೋ, ಹೇಳಪ್ಪ, ಹುಷಾರಾಗಿದ್ಯಾ? ಹಾಂ, ಎಲ್ಲಿದ್ಯಮ್ಮ? ನಾನು ಆಫೀಸಲ್ಲಿ. ಇನ್ನೇನಿರ್ಲಮ್ಮ? ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಬೇಡ, ಹುಷಾರಿಲ್ಲ, ಟ್ಯಾಬ್ಲೆಟ್ ತಗೊಂಡು ಮಲ್ಕೋ. ಪ್ಲೀಸು, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದರೆ ಎಲ್ಲ ಸರಿ ಆಗುತ್ತೆ. ನಾನು ಇಸ್ಕಾನ್ಗೆ ಹೋಗ್ಬಿಟ್ಟು ಬರ್ತೀನಿ. ಜ್ವರ ಇದೆ ತಾನೇ? ಇಲ್ಲ, ನಾನು ಟ್ಯಾಬ್ಲೆಟ್ ತೊಗೊಂಡೆ, ಸರಿ ಆಗುತ್ತೆ. ಸರಿ ಆಯ್ತು, ಆಸ್ ಯೂಶುವಲ್. ಲೊಕೇಶನ್ ಶೇರ್ ಮಾಡ್ಬಿಟ್ಟು. ಹಾಂ, ಸರಿ ಸರಿ ಆಯಿತು. ಹುಷಾರಾಗಿ ಹೋಗಾಯ್ತಾ? ಹಾಂ, ಸರಿ ಸರಿ. ಊಟ ತಗೋಬರ್ತೀನಿ, ಇಲ್ಲ ಆದ್ರೆ ಹೊರಗಡೆ ಹೋಗೋಣ. ಹಾಂ, ಸರಿನಮ್ಮ. ಏನು ಕೆಲಸ ಮಾಡಬೇಡ. ಹಾಂ, ಸರಿ ಮಗ, ಆಯ್ತು. ಸರಿ. ಯಾರು ಏನು ಮಾಡುವರು, ನನಗೇನು ಕೇಳು ಮಾಡುವರು. ಫೋನಲ್ಲಿ ಲೊಕೇಶನ್ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ಬಿಟ್ಬಿಟ್ಟು ಇಲ್ಲೇ ಹೋಗಿದ್ದಾಳಲ್ಲ. ಅವ್ರ ಅಮ್ಮ ಕಾಲ್ ಮಾಡ್ತಾವ್ರಲ್ಲ. ತಡಿ, ಮಾಡ್ತೀನಿ ಇವ್ರಿಗೊಂದು, ಬರಲಿ. ಓ, ಅಮ್ಮನ ಕಾಲ್ ಮಾಡ್ತಿದಾರಲ್ಲಪ್ಪ. ಹಲೋ. ಹಾಂ, ಹೇಳಿಮ್ಮ. ಇಲ್ಲ ಅಮ್ಮ, ಅವಳು ಪಾಪ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಅಮ್ಮ, ಇವತ್ತು ನಿಜವಾಗ್ಲೂ ಐಶು ಬರ್ಡೇ ಇತ್ತಾ? ಮರ್ತೇ ಬಿಟ್ಟಿದೆ ಅಮ್ಮ. ಸರಿಮ್ಮ, ಅವಳು ಬಂದ ತಕ್ಷಣ ಕಾಲ್ ಮಾಡಿ ನಿಮ್ಗೆ ತಿಳಿಸ್ತೀನಿ. ಸರಿಮ್ಮ, ಆಯಿತು. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್. ಸರಿಮ್ಮ. ಅಯ್ಯಯ್ಯೋ, ಅವಳು ಬರ್ಡೇ ಬೇರೆ ಅಂತ ಹೇಳಿದ್ರಲ್ಲ. ಏನು ಗಿಫ್ಟ್ ಕೊಡೋದು, ಏನು ಪ್ರಿಪೇರ್ ಮಾಡಿಲ್ಲ. ಹೇಗಿದ್ರು ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಬರೋ 2 hours ಆಗುತ್ತೆ. ಕಾಲ್ ಮಾಡಿ ನಾಯಿ ಬೇಕಾ ಅಂದಿದ ಅಲ್ವಾ? ಇಸ್ಕೊಂಡ್ಬಿಡ್ತೀನಿ. ಇದೇನಿದು ಇಷ್ಟೊಂದು ಕತ್ಲೆ ಆಗಿದೆ? ನಾನು ಲೈಟ್ ಆನ್ ಮಾಡಿದ್ನಲ್ಲ. ಇದೇನಪ್ಪ ಇದು? ಆಗ್ತಿದೆ. ನೋಡೇ ಬಿಡೋಣ. ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಐಶು, ಹ್ಯಾಪಿ ಬರ್ಡೇ. ಅಮ್ಮ ಫೋನ್ ಮಾಡಿದ್ರು, ಹೇಳಿದ್ರು ಹ್ಯಾಪಿ ಬರ್ಡೇ, ನಿಂಗೋಸ್ಕರ ಕೇಕ್ ತಗೊಂಡ್ ಬಂದಿದ್ದೀನಿ, ನಿನ್ಗೋಸ್ಕರ ಗಿಫ್ಟ್ ತಗೋ ಬಂದಿದ್ದೀನಿ. ಹ್ಯಾಪಿ ಬರ್ಡೇ ಬೋಲ್, ಹ್ಯಾಪಿ ಬರ್ಡೇ. ಏನೋ ಇದೆಲ್ಲ. ನಿನ್ಗೋಸ್ಕರ ಅಂತ ಪಪ್ಪಿ ಮರಿ ತಗೊಂಡ್ ಬಂದಿದ್ದೀನಿ. Happy birthday to you, happy birthday to you, happy birthday to you, Aishu, happy birthday to you. Many more happy returns of the day. ಹೇಗಿದೆ ಜ್ವರ ಇವಾಗ? ಪರವಾಗಿಲ್ಲ. ಹೊರಗಡೆ ಎಲ್ಲರೂ ಊಟಕ್ಕೆ ಹೋಗೋಣ. ಆ ಥರ ಏನು ಸೀನ್ ಇಲ್ಲ. ತುಂಬ ಚೆನ್ನಾಗಿ ನಾನೇ ಅಡುಗೆ ಮಾಡಿದ್ದೀನಿ ನಿನ್ಗೋಸ್ಕರ ಅಂತ. ಪಕ್ಕ. ಅಮ್ಮ ಕಾಲ್ ಮಾಡಿದ್ರು. ಕಾಲ್ ಮಾಡಿ ಕೇಳು ಅಮ್ಮಂದೇನು ಅಂತ. ಫೋನ್ ಇಲ್ವಾ? ತಗೊಂಡು ಅಂದ್ರಲ್ಲ ಮಾಡು. ಅಮ್ಮ ನಿಂಗೆ ವಿಶ್ ಮಾಡಬೇಕು ಅಂತ ಹೇಳ್ತಾ ಇದ್ರು. ಹಲೋ 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 ಹಲೋ. ಕೇಳಿಸ್ತಾ ಇದೆಯಾ? ಹ್ಞೂ. ಹ್ಯಾಪಿ ಬರ್ಡೇ ಇಶು. ಥ್ಯಾಂಕ್ ಯು. ದೇವಸ್ಥಾನಕ್ಕೆ ಹೋಗಿದ್ಯಾ? ಹ್ಞೂ, ಹೋಗಿದ್ ಬಂದೆ. ನೀವು ಏನ್ ಮಾಡ್ತಿದ್ರಿ? ನಾನು ಟಿವಿ ನೋಡ್ತಾ ಕೂತಿದ್ದೆ. ಕೆಲಸ ಎಲ್ಲ ಮುಗೀತು, ಟಿವಿ ನೋಡ್ತಾ ಇದ್ದೆ.
ನಾನು ಇಸ್ಕಾನ್ ಹೋಗಿದ್ದೆ, ಫೋನ್ ಮನೇಲೆ ಇಟ್ಬಿಟ್ಟಿದ್ದೆ, ನೋಡ್ಕೊಂಡಿಲ್ಲ. ಹೇಳಿದ್ರು ವಿಶ್ವಕ್ಕೆ ಫೋನ್ ಮಾಡಿದ್ದೆ, ಹ್ಮ್ ಇಲ್ಲ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ರು. ಏನ್ ಸ್ಪೆಷಲ್ ಮಾಡಿದ್ರಿ ಇವತ್ತು? ಏನು ಮಾಡಿಲ್ಲಮ್ಮ, ಇವಾಗ ಕೇಕ್ ಕಟ್ ಮಾಡಿಸಿದ್ರು ಅಷ್ಟೇ. ವೆರಿ ಗುಡ್. ನಾಳೆ ಬೆಳಿಗ್ಗೆ 5 ಗಂಟೆಗೆ ಊರಿಗೆ ಬಾ, 10 ಮಾಡ್ತೀನಿ. ಸರಿನಮ್ಮ, ಆಯ್ತು. ಕಾಲೇಜ್ ಇದೆ ನಾಳೆ? ಇಲ್ಲ ಇಲ್ಲ ಇಲ್ಲ, ಬರ್ತೀನಿ ಬಿಡಿ. ಸರಿ ಬಾ. ಸರಿ ಅಮ್ಮ, ಬಾಯ್. ಬಾಯ್. ಅವನ್ಗೆ ಗುಂಡ ಅಂತ ಹೆಸರಿಡೋದ ನಾಯಿ ಮರಿಗೆ? ಅಲ್ಲ ಎನ್ನಾಯಿ ಮರಿ. ಆಯ್ತು. ಬಾರೋ ಹೀ ಅಂತ ಬರೀ ನಗು ಬರೀ. ಅವ್ನು ಬರಲ್ಲ, ಅವನು ಇಲ್ಲೇ ಕೂತಿರ್ತಾನೆ ನನ್ನ ಹತ್ರನೇ. ಎಷ್ಟು ಕೊಟ್ಬಿಟ್ಟಂದೆ? ಏನಿದು ಕಾಲ್? ಹಲೋ ಹೇಳಪ್ಪ ದೇವ್ರು, ಏನ್ ಇವತ್ ಕಾಲ್ ಮಾಡ್ಬಿಟ್ಟಿರೋದು? ಏನು ಇಲ್ಲ, ಹೀಗೆ ಡ್ಯೂಟಿ ಮುಗಿಸ್ಕೊಂಡ್ ಮನೆಗೆ ಹೋಗ್ತಾ ಇದ್ದೆ. ಹಾ ಹ್ಮ್ ಹಾ ದೇವ್ರೆ, ನಾವಿಬ್ರೆ ರೂಮ್ಗಳಲ್ಲಿ 2 ನಾಯಿಗಳು. ಯೋಚನೆ ಮಾಡ್ತೀನಿ ಕಣೋ, ಏನ್ ಫ್ರೀಯಾ ಕೊಡ್ತಿದಾರಂತ? ಹಾ ಸರಿಪಾ, ಆಯ್ತು, ಯೋಚನೆ ಮಾಡಿ ಹೇಳ್ತೀನಿ ನಾನು. ಸರಿಪಾ. ನಾಯಿ ಅಂತ ನಾಯಿ? ನಾವೇ ಇಬ್ರು ರೂಮಲ್ಲಿ ನಾಯಿ ಬರ್ತಾರೆ, ಅದ್ರ ಮೇಲೆ ನಾಯಿಗಳು. ಏನ್ 20,000 ಎಲ್ಲ ಕೊಟ್ಬಿಟ್ಟು ತಗೊಂಡ್ ಬಂದೆ. ಕಷ್ಟಪಟ್ಟು ಈ ನಾಯಿ ಮರಿನೇ ಬೇಕು ಅಂತ ಹೇಳ್ಬಿಟ್ಟು ತಗೊಂಡ್ ಬಂದಿದ್ದೀನಿ, ಅದ್ ಗೊತ್ತಾ? ನಿಜ ಹೇಳು, ಎಷ್ಟು ಕೊಟ್ಬಿಟ್ಟಂದೆ? ವಾ, ನಿಜವಾಗ್ಲೂನುವೆ ಆ ಗುಂಡನ್ನೇ ಕೇಳಬೇಕಾದ್ರೆ ಹೇಳ್ತಾನೆ ಎಷ್ಟ್ ಕೊಟ್ಬಿಟ್ಟು. ಎಷ್ಟೋ ಕೊಟ್ಟೆ ನಾನು? ಎಷ್ಟು ಕೊಟ್ಬಿಟ್ಟು ಎಣಿಸ್ಲಿಲ್ಲ ನಾನು ದುಡ್ಡನ್ನ. ಕ್ಯೂಟ್ ಆಗಿದೆ. ಹಾ, ನಿನ್ ತರನೇ ಇದೆ, ಅದಕ್ಕೆ ನೋಡ್ತಂದೆ. ಥ್ಯಾಂಕ್ ಯು. ವೆಲ್ಕಮ್. ಸರಿ ನಡಿ, ಅಡ್ಗೆ ಮಾಡಿದೀನಿ, ಊಟ ಹಾಕೊಡ್ತೀನಿ. ಅದಾದ್ಮೇಲೆ 1 ರೌಂಡ್ ವಾಕಿಂಗ್ ಹೋಗೋಣ, ಸರಿನಾ? ಸರಿಪ್ಪ, ಇದಪ್ಪ. ಹೆಂಗಿತ್ತಪ್ಪ ಅಡ್ಗೆ? ಚೆನ್ನಾಗಿತ್ತು. ಈ ಗುಂಡುಗೂ ಊಟ ಹಾಕ್ಬಿಟ್ಟು ಮಲ್ಕೋ. ಏನಕ್ಕಂತ ಹೇಳಿದ್ರೆ ಬೆಳಗ್ಗೆ 5 ಗಂಟೆಗೆ ಹೋಗ್ಬೇಕು, ಸರಿನಾ? ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಮಲ್ಕೋ. ಸರಿ ಸರಿ, ಆಯ್ತು, ಮಲ್ಕೊ. ಮಗ, ನೀನು ಎದ್ದು ಇಲ್ಲಿ ಕೇಕ್ ಇಟ್ಟಿದ್ರಿ, ತಿನ್ಕೊಬಿಡು, ತಿಂಡಿ ಮಾಡ್ಕೊ. ನನ್ ಟೈಮ್ ಆಯ್ತು, ನಾನು ಓಲಾ ಮಾಡಿದೀನಿ, ನಾನು ಹೋಗ್ತಾ ಇದೀನಿ ಆಯ್ತಾ? ಹಾ ಸರಿ. ಹಾ ಯಾಕೋ ಊರ್ಗ್ ಹೋಗ್ತೇನೆ ಅಂದೆ, ಊರ್ಗ್ ಹೋಗಿಲ್ವಾ? ಇಲ್ಲ ಮಗ, ಯಾಕೋ ಹೋಗಕ್ ಮನ್ಸಾಗ್ತಿಲ್ಲ, ನಾನು ಅದಕ್ಕೆ ಹೋಗ್ಲಿಲ್ಲ. ನಿಮಿಷ ವಾಶ್ರೂಮ್ಗೆ ಹೋಗ್ಬಿಟ್ಟು ಬರ್ತೇನೆ. ಸರಿ ಆಯ್ತು, ಹೋಗ್ಬಿಟ್ ಬಾ, ನಾನು ಹೋಗ್ಬೇಕು. ಲೋ ಮಗ, ನನ್ಗೂ ಅರ್ಜೆಂಟ್ ಆಗ್ತಿದೆ, ಬಾರು. ಎಷ್ಟೊತ್ತು ನಿಂದು? ಆಗ್ತಾ ಇಲ್ಲ ಕಣ ನಂಗೆ ತಡ್ಕೊಳ್ಳೋದಿಕ್ಕೆ. ಲೋ ಮಗ, ವಾಶ್ರೂಮ್ಗೆ ಹೋಗಿದ್ದೆಲ್ಲೋ? ನಾನು ವಾಶ್ರೂಮ್ಗೆ ಹೋಗಿದ್ದೆ, ನಾನು ಇವಾಗ ವಾಪಸ್ ಬರ್ತಿದ್ದೀನಿ, ನಂಗೆ ಹೋಗಕ್ ಮಗ. ಮತ್ತೆ 2 ನಿಮಿಷದ ಹಿಂತೆ ಅಂತ ಹೇಳ್ಬಿಟ್ಟು ವಾಶ್ರೂಮ್ಗೆ ಹೋಗಿದ್ಯಲ್ಲ, ಬಾಗ್ಲು ತಡ್ತಿದ್ದೀನಲ್ಲ ಆಗ್ಲಿಂದ ನಾನು. ನಾನೆಲ್ಲಿ ಹೋಗಿದ್ದೆ, ನಾನು ಇವಾಗ ಬರ್ತಾ ಇದ್ದೀನಿ.
ನಾ ಹೇಳ್ತಾ ಇದ್ದೀನಿ ಯಾರೋ ಇದಾರೆ ನಮ್ ಜೊತೆಗೆ ಇಲ್ಲಿ ಮನೇಲಿ. ಹಾಗಾದ್ರೆ ವಾಶ್ರೂಮ್ಗೆ ಹೋದವ್ರು ಯಾರು? ಯಾರು